ನಮ್ಮ ವೀರಶೈವ ಲಿಂಗಾಯತ್ ಮಹಾಸಭೆ ಕಡೆಯಿಂದ ನಮ್ದು ಇಷ್ಟು ಬೇಡಿಕೆಗಳು ಒತ್ತಾಯಗಳಿದಾವೆ. ಈಶ್ವರ್ ಖಂಡ್ರೆಜಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಬೇಕು. ನಮಗೆ 7ರಿಂದ ಹೆಚ್ಚಿನ ಶಾಸಕರಿಗೆ ಮಂತ್ರಿಗಿರಿ ಕೊಡ್ಲಿ. 24/7 ವರ್ಕ್ ಮಾಡ್ತಾ ಇರತಕ್ಕಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ನಾಯಕರು ಈಶ್ವರ್ ಖಂಡ್ರೆಜಿ ಅವರು. ಅರಣ್ಯ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರದಲ್ಲೇ 2ನೇ ಸ್ಥಾನ ಇದೆ. 50 ವರ್ಷದಿಂದ ಸಕ್ರಿಯವಾಗಿ ಈ ಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಕನಿಷ್ಠ 2-3 ಸ್ಥಾನ ಕೊಡಬೇಕು. 37 ಜನ MLA ಎಲ್ಲರೂ ಆರಿದ್ದಾರೆ. ಯಾರಿಗೆ ಕೊಟ್ಟರು ನಮ್ಗೆ ಖುಷಿ ಇದೆ. ನನ್ನ ಜೊತೆ ನಮ್ಮ ರಾಜ್ಯದ ಡೈರೆಕ್ಟರ್ ಆದಂತ ಸಂದೀಪ್ ಅಣ್ಬೇರು ಅವರಿದ್ದಾರೆ. ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತ ಮನೋಹರ್ ಅವರಿದ್ದಾರೆ. ರಾಜ್ಯ ಕೈಗಾರಿಕಾ ಘಟಕದ ಅಧ್ಯಕ್ಷರಾದಂತ ವಿಜಯ್ ಕುಮಾರ್ ಪಾಟ್ಲರ್ ಇದ್ದಾರೆ. ನಾನು ವೆಂಕಟರೆಡ್ಡಿ ಪಾಟೀಲ್ ಅಂತ ರಾಷ್ಟ್ರೀಯ ಯುವ ಘಟಕ ಅಧ್ಯಕ್ಷ. ನಮ್ಮ ವೀರಶೈವ ಲಿಂಗಾಯತ್ ಮಹಾಸಭೆ ಕಡೆಯಿಂದ ನಮ್ಮದು ಇಷ್ಟು ಬೇಡಿಕೆಗಳು ಒತ್ತಾಯಗಳಿದ್ದಾವೆ. ಪ್ರೈಮರಿಲಿ ನಮ್ಮ ಸಮುದಾಯ ಎಲ್ಲ ಸಮಾಜವನ್ನು, ನಮ್ಮ ತತ್ವಗಳು, ನಮ್ಮ ಆದರ್ಶಗಳು ಹೆಂಗೆ ಇದಾವೆ ಅಂದರೆ ಎಲ್ಲ ಸಮಾಜವನ್ನು ನಾವು ತಗೊಂಡೋಗುವಂಥ ನಮ್ಮ ಆದರ್ಶಗಳಿದ್ದಾವೆ, ನಮ್ಮ ಸಂಪ್ರದಾಯಗಳಿದ್ದಾವೆ. ಎಲ್ಲರನ್ನೂ ಬಸವಾದಿ ಶರಣರ ತತ್ವಗಳನ್ನು ಆಧರಿಸೇ ಎಲ್ಲ ನಮ್ಮ ಸಮುದಾಯದ ಎಲ್ಲ ನಾಯಕರು ನಡ್ಕೊತಾರೆ. ಹಾಗಾಗಿ ಮೊದಲು ನಮ್ಮ ಸಮುದಾಯಕ್ಕೆ ಕ್ಯಾಬಿನೆಟಲ್ಲಿ 7 ಜನ ಮಂತ್ರಿಗಳನ್ನು ಕ್ಯಾಬಿನೆಟಲ್ಲಿದ್ದರು. ಅವ್ರು 7 ಜನನೂ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಎಲ್ಲ ಇಲಾಖೆಗಳಲ್ಲಿ ಜವಾಬ್ದಾರಿಯಿಂದ ಒಂದು ಕಪ್ಪು ಚುಕ್ಕೆ ಇರಲಾರ್ದಂಗೆ ಮತ್ತು ಎಲ್ಲ ಸಮಾಜದವ್ರಿಗೂ ಒಳಗೆ ತಗೊಂಡು ಎಲ್ಲರ ವಿಶ್ವಾಸವನ್ನು ಗಳಿಸಿ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ನಮಗೆ ಈ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಒಳ್ಳೆಯ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಮತ್ತು ನಾವು ಒಂದು ಪ್ರಬಲ ಸಮಾಜ ಈ ರಾಜ್ಯದಲ್ಲಿದ್ದು ನಮಗೆ CM ಅಂತರೂ ಈಗ ಇರೋ ಪರಿಸ್ಥಿತಿಯಲ್ಲಿ ನಮಗೆ ಬೇಕು ಅಂತ ಅನಿಸಿದ್ರು ಈಗ ಇರೋ ಪೊಲಿಟಿಕಲ್ ಕನ್ಸಿಡ್ರೇಷನಲ್ಲಿ ಅಟ್ಲೀಸ್ಟ್ ನಮ್ಮ ಸಮುದಾಯದ ಯಾವುದೇ ಒಂದು ನಾಯಕರಿಗೆ DCM ಪೋಸ್ಟ್ ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೆ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಬ್ಯಾಕ್ಗ್ರೌಂಡ್ ಇದೆ. ಯಾಕಂದರೆ 50 MLAಗಳಿಗೆ ಏನು ಟಿಕೆಟ್ ಕೊಟ್ಟಿದ್ರು ಕಾಂಗ್ರೆಸ್ಸಿಂದ, ಅದರಲ್ಲಿ 37 ಜನ ಕಾಂಗ್ರೆಸ್ ಅವರು ವೀರಶೈವ ಲಿಂಗಾಯತ್ ಸಮುದಾಯದಿಂದ ಗೆದ್ದಿದ್ದಾರೆ. ಈ 37ರಲ್ಲಿ 7 ಜನ ಪ್ರಾತಿನಿಧ್ಯ ಲಾಸ್ಟ್ ಕ್ಯಾಬಿನೆಟಲ್ಲಿ ಸಿಕ್ಕಿತ್ತು. ಈಗ ಅಟ್ಲೀಸ್ಟ್ ಬೇರ್ ಮಿನಿಮಮ್ 8 ಕ್ಯಾಬಿನೆಟ್ ಬರ್ತ್ಸ್ ಮತ್ತು ನಮ್ಮ ಸಮುದಾಯದವರಿಗೆ ಡೆಪ್ಟಿ CM ಪೋಸ್ಟ್ ಸಿಕ್ಕರೆ ನಮಗೆ ತುಂಬ ಒಂದು ಸಮುದಾಯಕ್ಕೆ ವಿಶ್ವಾಸ ತೊಗೊಂಡಂಗೆ ಆಗುತ್ತೆ, ನಮ್ಮ ಸಮುದಾಯಕ್ಕೂ ಒಳ್ಳೆ ಪ್ರಾತಿನಿಧ್ಯ ಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೆ ಮುಂಬರುವ MLC ಎಲೆಕ್ಷನಲ್ಲಿ, ರಾಜ್ಯಸಭಾ ಎಲೆಕ್ಷನ್ಸಲ್ಲಿ ನಮಗೆ ರಾಜ್ಯಸಭಾ ಟಿಕೆಟು ಮತ್ತು MLCಯಲ್ಲಿ ಜಾಸ್ತಿ ಪ್ರಾತಿನಿಧ್ಯ ಸಿಗಬೇಕು ಅಂತ ನಮ್ಮದು ಒಂದು ಮನವಿದೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮ ಅಧ್ಯಕ್ಷರು ಈಶ್ವರ್ ಖಂಡ್ರೆ ಸರ್ ಅತ್ಯುತ್ತಮವಾಗಿ KPCC ಕಾರ್ಯದರ್ಶರಾಗಿದ್ದಾಗ ಅತ್ಯುತ್ತಮವಾಗಿ ಪ್ರತಿ ಜಿಲ್ಲೆಗೆ ಓಡಾಡಿ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರು ಸದ್ಯಕ್ಕೆ ಕೊಟ್ಟಿರುವಂಥ ಡಿಪಾರ್ಟ್ಮೆಂಟಲ್ಲಿ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಎಂತೆಂಥ ಕಷ್ಟವಾಗಿರುವಂಥ ಸಿಚುವೇಶನ್ಸ್ ಬಂದ್ರೂ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಮತ್ತು ಹಿ ರಿಪ್ರೆಸೆಂಟ್ಸ್ ಆಲ್ ದ ಸಬ್ಸೆಟ್ಸ್ ಆಫ್ ಅವರ್ ಕಮ್ಯುನಿಟಿ. ನಮ್ಮ ಸಮುದಾಯದ ಎಲ್ಲ ಸಬ್ಸೆಟ್ಸ್ನ ಅವ್ರು ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಅವ್ರಿಗೆ DCM ಕೊಟ್ಟರೆ ನಮ್ಮ ಎಲ್ಲ ಸಬ್ಸೆಟ್ಸ್ಗೆ ಕಾನ್ಫಿಡೆನ್ಸ್ ತೊಗೊಂಡಂಗೆ ಆಗುತ್ತೆ ಅನ್ನೋದು ನಮ್ಮದು ಒಂದು ಬೇಡಿಕೆ ಇದೆ. ಮತ್ತು ಈ ಬೇಡಿಕೆ ಜೊತೆಗೆ ನಾವು ನಮ್ಮ ಸಮುದಾಯದವ್ರಿಗೆ ಯಾರಿಗೆ DCM ಕೊಟ್ಟರು ಖುಷಿ ಪಡ್ತೀವಿ. ಬಟ್ ನಮ್ಮ ಈಶ್ವರ್ ಖಂಡ್ರೆ ಸರ್ಗೆ ಯಾರು ಈ ಆಲ್ ಇಂಡಿಯಾ ವೀರಶೈವ ಲಿಂಗಾಯತ್ ಮಹಾಸಭಾದ ಏನು ಅಧ್ಯಕ್ಷರಿದ್ದಾರೆ ಅವ್ರಿಗೆ ಕೊಟ್ಟರೆ ಎಲ್ಲ ಸಬ್ಸೆಟ್ಸ್ಗೆ ರಿಪ್ರೆಸೆಂಟೇಷನ್ ಸಿಕ್ಕಂಗೆ ಆಗುತ್ತೆ ಅನ್ನೋದು ನಮ್ಮದೊಂದು ಮನವರಿಕೆ. ಮತ್ತು ಇದ್ರ ಜೊತೆಗೆ ಆದಷ್ಟು MLC ಮುಂದೆ ಬರುವಂಥ MLCಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ನಮ್ಮದ್ರಲ್ಲೂ ತುಂಬ ಹಿಂದುಳಿದ ಜನಾಂಗದವರು ಇದ್ದಾರೆ. ಅವ್ರಿಗೆ ರಿಪ್ರೆಸೆಂಟೇಷನ್ ಸಿಕ್ಕು ರಾಜ್ಯಸಭೆಗೆ ಸೀಟ್ ಸಿಗುತ್ತೆ ಅಂದ್ರೂ ನಮಗೆ ತುಂಬ ಖುಷಿ ಆಗುತ್ತೆ. ಈಶ್ವರ್ ಖಂಡ್ರೆಜಿ ಅವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಈ ರಾಜ್ಯದ ಮುಕುಟದ ಕಳಶದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಉಪಪಂಗಡಗಳಿರಲಿ, ಯಾವುದೇ ಸಮಾಜ ಇರಲಿ, ಬೇರೆ ವರ್ಗ ಸಮಾಜನ ಕೂಡ ಎಲ್ಲರನ್ನೂ ಒಟ್ಟಾಗಿ ಒಂದು ತಾಯಿ ಮಕ್ಕಳಂತೆ ಅವರು ಜೊತೆಯಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಯುವ ಘಟಕ, ರಾಜ್ಯ ಯುವ ಘಟಕ, ಕೈಗಾರಿಕಾ ಘಟಕ ಎಲ್ಲ ಸಮುದಾಯದ ಪರಿವಾರದವರು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಬೇಕು. ಅದರ ಜೊತೆಯಲ್ಲಿ ಒಳ್ಳೆ ಕ್ಯಾಬಿನೆಟ್ ದರ್ಜೆ ಸಚಿವರನ್ನಾಗಿ ಒಳ್ಳೆ ಖಾತೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ
ಅವರಲ್ಲಿರತಕ್ಕಂಥ ಆಲೋಚನೆಗಳು, ಅವರಲ್ಲಿರತಕ್ಕಂಥ ನಿಷ್ಠೆ, ಅವರಲ್ಲಿರತಕ್ಕಂಥ ಶ್ರದ್ಧೆ ಈ ನಾಡಿಗೆ ಭಾಳ ಅವಶ್ಯಕತೆ ಇದೆ. ಇವತ್ತು ನಾವೆಲ್ಲರೂ ಕೂಡ ನನ್ನ ಪ್ರೀತಿಯ ಸಹೋದರರು ಹೋಗಿ ಭೇಟಿ ಮಾಡಬೇಕು ಅಂತ ಹೇಳಿದಾಗ 2-3 ದಿನದ ಹಿಂದೆ ಹೋದ್ವಿ. ಬಾಲ್ಕಿ ಬೀದರಲ್ಲಿದ್ದರು ಅವರು ಸಂಜೆ, ತಿರ್ಗಾ ಮತ್ತೆ ಬೆಳಗ್ಗೆ 6 ಗಂಟೆಗೆ ಇಲ್ಲಿದ್ರು, ತಿರ್ಗಾ ಮತ್ತೆ ಸಂಜೆ ಬೀದರ್ಗೆ ಹೋದ್ರು. ಉಸ್ತುವಾರಿ ಸಚಿವರಾಗಿ ಅವರು ಭಾಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾವು ನೋಡ್ದಂಗೆ ಹಗಲಿರುಳು 24/7 ವರ್ಕ್ ಮಾಡ್ತಾ ಇರತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ನಾಯಕರು ಈಶ್ವರ್ ಖಂಡ್ರೆ ಜಿ ಅವರು. ಹಾಗಾಗಿ ಯಾವುದೇ ಖಾತೆ ಕೊಟ್ಟರು ಕೂಡ ಭಾಳ ಅಚ್ಚುಕಟ್ಟಾಗಿ, ಭಾಳ ಜವಾಬ್ದಾರಿಯಿಂದ ಸಮಾಜಕ್ಕೆ, ಸಂಘಟನೆಗೆ, ಪಕ್ಷಕ್ಕೆ ಗೌರವ ತರೋ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬರು ಸಚಿವರು, ಹುಟ್ಟು ಹೋರಾಟಗಾರರು. ಅವ್ರ ತಂದೆ ಕಾಲದಲ್ಲೂ ಕೂಡ ಶತಮಾನಗಳ ಹಿಂದೆ, ಅಂದರೆ ದಶಕಗಳ ಹಿಂದೆ ಅವರು ಕೂಡ 4 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಭಾಳ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಭೀಮಣ್ಣ ಖಂಡ್ರೆಜಿ ಅವರು ನಮ್ಮೆಲ್ಲರ ಬಾಬಾ ಅವರು. ಹಾಗಾಗಿ ಅವರ ಮಾರ್ಗದರ್ಶನ ಈ ನಾಡಿಗೆ, ನಮ್ಮ ಸಮಾಜಕ್ಕಿದೆ. ನಾವು ಭಾವಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವ್ರನ್ನ, ಹಾಗೆ ಕೇಂದ್ರದ ನಾಯಕರನ್ನ ಭಾಳ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀವಿ. ನಮ್ಮ ಸಮುದಾಯದ, ಸಮಾಜದ ಶಾಸಕರುಗಳಿಗೆ ನೂತನವಾಗಿ ಏನು ಯುವಕರು ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಹಿರಿಯರಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಶಾಸಕ ಸ್ಥಾನ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ GBA ಏನು ಎಲೆಕ್ಷನ್ ಬರ್ತಾ ಇದೆ, ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಸ್ಥಾನಗಳನ್ನ ಕೊಡಬೇಕು. ನೀವು ಕ್ಷೇತ್ರದಲ್ಲಿ ಕನಿಷ್ಠ 2-3 ಸ್ಥಾನ ಕೊಡಬೇಕು. ಯಾಕೆಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ 28 ಕ್ಷೇತ್ರಗಳಿದೆ. 28 ಕ್ಷೇತ್ರಗಳಲ್ಲಿ 2 ಸ್ಥಾನ ಮಾತ್ರ ನಮಗೆ ಕಳೆದ ಬಾರಿ ಅವಕಾಶ ಸಿಕ್ಕಿತು. ಈ ಬಾರಿ ಪ್ರತಿಯೊಂದು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರದಿಂದ ನಮ್ಮ GBA ಎಲೆಕ್ಷನ್ಸ್ ಅಲ್ಲಿ ಕನಿಷ್ಠ 2-3 ಟಿಕೆಟ್ಗಳನ್ನ ಎಲ್ಲ ಪಕ್ಷದವರು ಕೊಡಬೇಕು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಗೌರವದಿಂದ ಹೃದಯಪೂರ್ವಕವಾಗಿ ಮನವಿನ ಮಾಡ್ಕೊತಾ ಇದ್ವಿ. ನಮಸ್ಕಾರ. ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕದ ಅಧ್ಯಕ್ಷನಾಗಿ ಎಲ್ಲರಿಗೂ ಇನ್ನೊಂದ್ಸಲ ಬೇಡ್ಕೊಳ್ತೀನಿ. ನಮ್ಮ ಸಮಾಜದಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ವೀರೇಂದ್ರ ಪಾಟೀಲ್ರ ಆದಮೇಲೆ ನಮ್ಮ ಸಮಾಜದ ಯಾವುದೇ ಶಾಸಕರ, ನಾಯಕರಿಗೆ ಉನ್ನತ ಹುದ್ದೆ ಕೊಟ್ಟಿಲ್ಲ. ಸೊ ನಮ್ದು ಈ ಸರಿ ನಾವು ಈ ಸಂಪುಟ ರಚನೆಯಲ್ಲಿ ಏನು ಮಾಡಿದ್ರು, ಲಾಸ್ಟ್ ಟೈಮ್ 7 ವೆಂಕಟರೆಡ್ಡಿ ಅವರು ಹೇಳ್ದಂಗೆ ನಮಗೆ 7ರಿಂದ ಹೆಚ್ಚಿನ ಶಾಸಕರಿಗೆ ಮಂತ್ರಿಗಿರಿನ ಕೊಡಲಿ ಮತ್ತು ಉಪಮುಖ್ಯಮಂತ್ರಿದ್ದೂ ಹುದ್ದೆ ಕೊಡ್ಬೇಕಂತ ನಾವು ಅದನ್ನು ಕೇಳ್ಕೊಳತ್ತೇವೆ. ಅವ್ರು ಹೇಳಿದ್ರೆ ಆಗಲೇ 37 ಶಾಸಕರು ಔಟ್ ಆಫ್ 50 37 ಮಂದಿ ನಾವು ಆರಿಸ್ಕೊಂಡು ಬಂದೇವೆ. ನಮ್ಮ ಸಮಾಜ ಶಿಕ್ಷಣ ಕ್ಷೇತ್ರದಾಗಲಿ, ರಾಜಕೀಯ ಕ್ಷೇತ್ರ ಆಗಲಿ, ಇನ್ನುಳಿದ ಕ್ಷೇತ್ರ ಎಲ್ಲಾದ್ರೂ ಕೊಡುಗೆ ಜಾಸ್ತಿ ಐತಿ. ಸೊ ಇಲ್ಲೂ ನಮ್ಗೆ ಬರ್ತ್ ಸೀಟ್ ಜಾಸ್ತಿ ಕೊಡುವಂತ ಕೇಳತ್ತೇವೆ. ಆಮೇಲೆ ಪರ್ಟಿಕ್ಯುಲರ್ ಆಗಿ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಅವರ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, ಕಾಂಗ್ರೆಸ್ ಪಕ್ಷದಾಗಲಿ, ಸಮಾಜ ಒಗ್ಗೂಡಿಕೆ ಆಗಲಿ ಡೇ 1 ನಿಂತ ಅವ್ರು ಅಷ್ಟೇ ಅಲ್ಲ, ಅವ್ರ ತಂದೆಯವರು ಭೀಮಣ್ಣ ಖಂಡೆಯವರಿಂದ ಹಿಡ್ಕೊಂಡು ರಾಜ್ಯ ಮತ್ತು ರಾಷ್ಟ್ರ ಉದ್ಯೋಗ ಎಲ್ಲ ಕಡೆನೂ ಅಡ್ಡಾಡ್ಕೊಂಡು ಸಂಘಟನೆಗೆ, ಸಮಾಜದ ಬೆಳವಣಿಗೆ ಭಾಳ ಹೋರಾಡಾರ. ಅವ್ರ ಕೊಡುಗೆ ಐತಿ. ಅದಕ್ಕಾಗಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿ ಅಂತ ತಮ್ಮ ಮೂಲಕ ಕೇಳ್ಕೊತೇವೆ. ಥ್ಯಾಂಕ್ ಯು. ಆಮೇಲೆ ಒಂದು ವಿಶೇಷವಾಗಿ ಏನಂತ ಹೇಳಿದ್ರೆ, ಇವತ್ತು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಕೆಲಸ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಜಿ ಅವರು, ನೀವು ಎಲ್ಲರೂ ಕೂಡ ಅದನ್ನು ಮೆಲುಕು ಹಾಕ್ಬೋದು. ರಾಷ್ಟ್ರದಲ್ಲೇ 2ನೇ ಸ್ಥಾನ ಇದೆ. ಅಷ್ಟು ಒಳ್ಳೆ ಕೆಲಸ ಮಾಡಿರತಕ್ಕಂಥ ಒಬ್ಬ ಧೀಮಂತ ನಾಯಕ, ಹೋರಾಟಗಾರರು. ಹಗಲು ಇರಳು ಸಮಾಜಕ್ಕೆ ಯಾವ ರೀತಿ ಅವರು ಟೈಮ್ ಕೊಟ್ಟಿದ್ದಾರೋ, ಪಕ್ಷ ಸಂಘಟನೆಗೆ, ಪಕ್ಷದ ಹೋರಾಟಕ್ಕೆ, ಪಕ್ಷದ ಬೆಳವಣಿಗೆ ಕೂಡ ಅಷ್ಟೇ ಹೋರಾಟ ಮಾಡಿದ್ದಾರೆ, ಅಷ್ಟೇ ಟೈಮ್ ಕೊಟ್ಟಿದ್ದಾರೆ. ಇವತ್ತು ನಂಬರ್ 2 ಇವತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆ ಕ್ಯಾಬಿನೆಟ್ ದರ್ಜೆ, ಹಾಗೆ ವಿಶೇಷವಾಗಿ DCM ಹುದ್ದೆಯನ್ನು ಕೊಟ್ಟರೆ ಭಾಳ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೂ ಗೌರವ ಕೊಡುತ್ತೆ. ಆ್ಯಂಡ್ ದೆನ್ ಇವತ್ತಿನ ಪೀಳಿಗೆ ಏನಿದೆ ಅವ್ರಿಗೆಲ್ಲೂ ಕೂಡ ಒಂದು ಶಕ್ತಿ ಸಿಗುತ್ತೆ, ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಈಶ್ವರ್ ಖಂಡ್ರೆ ಸರ್ ಅವ್ರ ಫ್ಯಾಮ್ಲಿ ಅಂದರೆ 50 ವರ್ಷದಿಂದ ಸಕ್ರಿಯವಾಗಿ ಈ ಪಕ್ಷದಲ್ಲೇ, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಸಮುದಾಯದ ಪ್ರತಿಯೊಂದು ಒಳ ಪಂಗಡಗಳನ್ನು ಯಾವತ್ತೂ ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಅವರು ಸಮಾಜದ ಒಂದು ದನಿಯಾಗಿದ್ದಾರೆ. ಸೊ ಲಿಂಗಾಯತ್ ಕೋಟಾ ಅಂತ ಬಂದಾಗ ಹಿ ಸ್ಟ್ಯಾಂಡ್ಸ್ ಪ್ರೈಮರಿಲಿ ಒಂದು
ಕಂಪ್ಯಾರಿಸನ್ ಇಲ್ಲದೆ ಅವರು ಎಲ್ಲ ಸಬ್ಸೆಟ್ಸ್ನ ರೀಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ನಮ್ಮದೊಂದು ಮನೋಭಾವನೆ ಇದೆ. ಅದಕ್ಕೆ ಕನ್ಸಿಡ್ರೇಷನ್ ಆಗಬೇಕು. ಮೇಲಾಗಿ ನಮ್ಮ ಸಮುದಾಯದ ಯಾವುದೇ ನಾಯಕರು 7 ಮಿನಿಸ್ಟರ್ಸ್ ಇದ್ರು, ಅವ್ರು 7 ಮಿನಿಸ್ಟರ್ಸು ಮತ್ತು 37 ಜನ MLA ಎಲ್ಲರೂ ಅರ್ಹರಿದ್ದಾರೆ. ಯಾರಿಗೆ ಕೊಟ್ಟರು ನಮಗೆ ಖುಷಿ ಇದೆ.